ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 9ನೇ ತರಗತಿ ಕೋರ್ ವಿಷಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆಗಸ್ಟ್ನಲ್ಲಿ ನಡೀತಕ್ಕಂಥ FA 2ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. ಆಲ್ರೆಡಿ ನಾನು ಕನ್ನಡ ಕ್ವಶನ್ ಪೇಪರನ್ನು ಹಾಕಿದ್ದೀನಿ. ಯಾರು ನೋಡಿಲ್ಲಲ್ಲ ಅವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ಕೂಡ ನೋಡಿ. ಎಲ್ಲ ವಿಷಯಗಳಲ್ಲಿ ನಿಮಗೆ ಒಂದೆರಡು ಸೆಟ್ ಕ್ವಶನ್ ಪೇಪರ್ಗಳು ಖಂಡಿತವಾಗಿ ಅವೈಲೇಬಲನ್ನು ನಾವು ಮಾಡ್ತೀವಿ. ಅವೆಲ್ಲವುಗಳನ್ನು ನೋಡಿದರೆ ಖಂಡಿತವಾಗಿ ನಿಮಗೆ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ತಾವೆ. ಓಕೆ, ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಪ್ರತಿ ಪಾಠದ ಪ್ರಶ್ನೋತ್ತರಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ, ಅವುಗಳನ್ನು ನೋಡಿ. ಒಟ್ಟು 3 ಪಾಠ ತಗೊಂಡಿದ್ದಾರೆ. ಅಂಗಾಂಶಗಳು ಬಯೋದಿಂದ 1 ಅಂಕದ 3, 2 ಅಂಕದ 1, 4 ಅಂಕದ 1, ಒಟ್ಟು 9 ಅಂಕ. ಚಲನೆ ಪಾಠದಿಂದ 1 ಅಂಕದ 2, 2 ಅಂಕದ 1, ಒಟ್ಟು 4 ಪ್ರಶ್ನೆ. ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇದಿಂದ 1 ಅಂಕದ 2, 2 ಅಂಕದ 1, 3 ಅಂಕದ 1, ಒಟ್ಟು 7 ಅಂಕ ಇದ್ದಾವೆ. ಇಷ್ಟು ಪಾಠ ಏನು ಮಾಡಿದ್ದಾರೆ ಅಂದರೆ ಕವರ್ ಮಾಡಿಕೊಂಡು ಒಂದು FA 2 ಪರೀಕ್ಷೆ ಪ್ರಶ್ನೆ ಪತ್ರಿಕೆನ ನಿಮಗಾಗಿ ನಾವೇನು ಮಾಡಿರೋದು, ಸೆಟ್ಟನ್ನು ಮಾಡಿರೋದು. ಎರಡನೇ ರೂಪನಾತ್ಮಕ ಪರೀಕ್ಷೆ FA 2 2026-27, ತರಗತಿ 9, ವಿಷಯ ವಿಜ್ಞಾನ, ಅಂಕ 20, ಸಮಯ 60 ನಿಮಿಷ. ಪ್ರಶ್ನೆ 1, ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಒಟ್ಟು 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಕಲೀಲದ ಕಣಗಳಿಂದ ಬೆಳಕಿನ ಕಿರಣದ ಚದುರುವಿಕೆಯನ್ನು ಡ್ಯಾಶ್ ಪರಿಣಾಮ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಟಿಂಡಾಲ್ ಪರಿಣಾಮ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ತೆಂಗಿನ ನಾರು ಮತ್ತು ಬೀಜಗಳಲ್ಲಿ ಆವೃತವಾದ ಗಟ್ಟಿಯಾದ ಅದರದಲ್ಲಿರುವ ಅಂಗಾಂಶ ಅಂತ ಕೇಳಿದರು. ಸ್ಕೀರಮ್ ಕೈಮಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಬಹು ಆಯ್ಕೆ ಪ್ರಶ್ನೆಗಳು 2 ಕೊಟ್ಟಿದ್ದೀವಿ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಒಟ್ಟು 2 ಪ್ರಶ್ನೆ 2 ಅಂಕ. ಕಾಲದೊಂದಿಗೆ ಸ್ಥಾನದ ಬದಲಾವಣೆಗೆ ಏನಂತ ಕರೀತಾರೆ? ಎ ಚಲನೆ, ಬಿ ಸ್ಥಾನ ಪಲ್ಲಟ, ಸಿ ದೂರ, ಡಿ ವೇಗ. ಸರಿಯಾದ ಉತ್ತರ ಆಯ್ಕೆ ಎ ಚಲನೆ. ಪ್ರಶ್ನೆ 4, ಜೀವಿಯ ದೇಹದಲ್ಲಿನ ಕೊಬ್ಬನ್ನು ಸಂಗ್ರಹಿಸುವ ಅಂಗಾಂಶ ಯಾವುದು? ಎ ಎರಿಯೋನೋರ್, ಬಿ ಅಡಿಪೋಸ್, ಸ್ನಾಯುರಜ್ಜು, ಡಿ ಅನುಲೇಪಕ ಅಂಗಾಂಶ. ಸರಿಯಾದ ಉತ್ತರ ಆಯ್ಕೆ ಬಿ ಅಡಿಪೋಸ್ ಅನ್ನೋದು ಸರಿ ಬರ್ತದೆ. ಇನ್ನು 1 ಅಂಕದ 3 ಪ್ರಶ್ನೆ ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ದ್ರವ್ಯ ಅಂದರೆ ಏನು? ಒಂದು ವಸ್ತುವು ದ್ರವ್ಯದ ಶುದ್ಧ ಏಕರೂಪವಾಗಿದೆ ಅಂತ ಹೇಳಿರೋದು. ಪ್ರಶ್ನೆ 6, ಪತ್ರರಂಧ್ರಗಳ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದರೆ. ಇದು ಅನಿಲಗಳ ವಿನಿಮಯ ಮಾಡ್ತದೆ ಮತ್ತು ಈ ಪತ್ರರಂಧ್ರಗಳು ಬಾಷ್ಪ ವಿಸರ್ಜನೆಯನ್ನು ನಡೆಸಲಿಕ್ಕೆ ಸಹಾಯವನ್ನು ಮಾಡ್ತವೆ. ಇನ್ನು 1 ಅಂಕಕ್ಕೆ ಇರ್ತಕ್ಕಂಥ 7ನೇ ಪ್ರಶ್ನೆ ಇತ್ತು, ಏಕರೂಪವಲ್ಲದ ಚಲನೆಗೆ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದರೆ. ಜನಜಂಗುಳಿಯಲ್ಲಿ ರಸ್ತೆಯಲ್ಲಿ ಕಾರಿನ ಚಲನೆ ಅಂತ ಕೇಳಿದ್ದಾರೆ. ಜನ ಹೆಚ್ಚಿರ್ತಾರಲ್ಲ, ಅಲ್ಲಿ ಏನು ಮಾಡ್ತಾರೆ, ಜನದಟ್ಟಣೆಯ ಪ್ರದೇಶದಲ್ಲಿ ಈ ಕಾರಿನ ಚಲನೆ ಸಹಿತ ಏನಾಗಿರ್ತದಪ್ಪ ಅಂದ್ರೆ ಅದು ಏಕರೂಪವಲ್ಲದ ಚಲನೆಗೆ ಉದಾಹರಣೆ. ಇನ್ನು 2 ಅಂಕದ ಪ್ರಶ್ನೆ 3 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಒಟ್ಟು 6 ಅಂಕ. ಪ್ರಶ್ನೆ 8, ದ್ರಾವಣದ ಗುಣಲಕ್ಷಣಗಳನ್ನು ತಿಳಿಸಿ. ದ್ರಾವಣ ಅನ್ನೋದು ಒಂದು ಏಕರೂಪ ಮಿಶ್ರಣವಾಗಿದೆ. 1 nmಗಿಂತ ಚಿಕ್ಕ ವ್ಯಾಸದ ಕಣಗಳನ್ನು ಹೊಂದಿದೆ. ಅದು ಬೆಳಕಿನ ಕಣಗಳನ್ನು ಚದುರಿಸೋದಿಲ್ಲ. ದ್ರಾವಣ ಸ್ಥಿರವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು ನರಕೋಶದ ಚಿತ್ರವನ್ನು ಬರೆದು ಭಾಗ ಗುರುತಿಸಲಿಕ್ಕೆ ಕೇಳಿದ್ದಾರೆ. ನೀಟಾಗಿ ಈ ಥರ ನರಕೋಶದ ಚಿತ್ರ ತೆಗೆದು ಅದರಲ್ಲಿ ನ್ಯೂಕ್ಲಿಯಾಸ್, ಕೋಶಕಾಯ, ಡೆಂಡ್ರೈಟ್ಗಳು, ಆಕ್ಸನ್ಗಳು ಮತ್ತು ನರತುದಿಗಳನ್ನು ಗುರುತಿಸಬೇಕು. ನಿಮಗೂ ಕೂಡ ಏನು ಮಾಡ್ತಾರಪ್ಪ ಅಂದರೆ ಕೇಳ್ತಾರೆ, ಕೆಲವು ಸರಿ ಅವರೇ ಭಾಗಗಳನ್ನ ಕೇಳ್ತಾರೆ, ಅದನ್ನೇ ನಿಮಗೆ ಗುರುತಿಸಲಿಕ್ಕೆ ಹೇಳ್ತಾರೆ. ಇನ್ನು ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟಗಳ ನಡುವಿನ ವ್ಯತ್ಯಾಸವನ್ನು ಕೇಳಿದ್ದಾರೆ. ಇಲ್ಲಿ ಚಲಿಸಿದ ದೂರ ಅಂದರೆ ಏನು ಬರೀಬೇಕಪ್ಪ ಅಂದರೆ ಇದು ಪರಿಮಾಣ ಮಾತ್ರವನ್ನು ಹೊಂದಿದೆ. ಆಮೇಲೆ ಇದು ಕಾಯ ಚಲಿಸಿದ ಒಟ್ಟು ದೂರವಾಗಿದೆ. ಆದರೆ ಸ್ಥಾನಪಲ್ಲಟ ಅನ್ನೋದು ಪರಿಮಾಣ ಮತ್ತು ದಿಕ್ಕನ್ನು ಹೊಂದಿದೆ. ಆರಂಭಿಕ ಮತ್ತು ಅಂತಿಮ ಸ್ಥಾನಗಳ ಅಂತರವನ್ನು ಹೊಂದಿದೆ. ಇನ್ನು 3 ಅಂಕದ 1 ಪ್ರಶ್ನೆ ಕೇಳಿದರು. ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ಲೋಹಗಳು ಹೊಳಿತವೆ, ಅಲೋಹಗಳು ಹೊಳೆಯೋದಿಲ್ಲ. ಲೋಹಗಳು ಶಾಖ ಮತ್ತು ವಿದ್ಯುತ್ನ ವಾಹಕ, ಅಲೋಹಗಳು ಶಾಖ ಮತ್ತು ವಿದ್ಯುತ್ನ ವಾಹಕ ಅಲ್ಲ. ಲೋಹಗಳು ತನ್ಯ ಮತ್ತು ಕುಟ್ಯ ಗುಣ ಹೊಂದಿದೆ, ಅಲೋಹಗಳು ತನ್ಯ ಮತ್ತು ಕುಟ್ಯ ಗುಣ ಹೊಂದಿಲ್ಲ. ಲೋಹಗಳು ಶಾಬ್ದನ ಗುಣ ಹೊಂದಿದ್ದಾವೆ, ಅಲೋಹಗಳು ಶಾಬ್ದನ ಗುಣವನ್ನು ಹೊಂದಿಲ್ಲ ಅಂತ ಬರೆದ್ರೆ ಸಾಕು. ಇನ್ನು 4 ಅಂಕಕ್ಕೆ ನಾವೇನು ಮಾಡಿದ್ವಿ ಅಂದರೆ 2 ಲೆಕ್ಕಗಳನ್ನು ಕೇಳಿದ್ದಾರೆ. ಫಸ್ಟ್ ಕೇಳಿದರು 54 ಕಿಲೋಮೀಟರ್ ವೇಗವನ್ನು ಮೀಟರ್ ಪರ್ ಸೆಕೆಂಡಿಗೆ ಪರಿವರ್ತಿಸಿ ಅಂತ ಕೇಳಿದ್ದಾರೆ. ಸಿಂಪಲ್ ಆಗಿ ಬರೀರಿ. ಅದನ್ನು 54 × 1000 / 1 ಮಾಡಬೇಕು.
ಅವಾಗ ಏನಾಗ್ತದಪ್ಪ ಅಂತಂದ್ರೆ ಅದ್ರ ಸರಿಯಾದ ಉತ್ತರ 1554 ಗುಣಿಸು 1000 ಭಾಗಿಸು 1 ಇಂಟು 3600. ಅವಾಗ ಮಾಡಿದಾಗ ಇದೇನಾಗ್ತದಪ್ಪ ಅಂದ್ರೆ 15 ಮೀಟರ್ ಪರ್ ಸೆಕೆಂಡ್ ಅಂತ ಬರ್ತದೆ. ಇನ್ನು ಒಬ್ಬ ಚಾಲಕ ಒಂದು ಕಾರಿನ ಜವವನ್ನು 25 ಮೀಟರ್ ಪರ್ ಸೆಕೆಂಡ್ನಿಂದ 10 ಮೀಟರ್ ಪರ್ ಸೆಕೆಂಡ್ಗೆ ಕಡಿಮೆಗೊಳಿಸಿದರೆ ಆ ಕಾರಿನ ವೇಗೋತ್ಕರ್ಷವನ್ನು ಕಂಡುಹಿಡಿಯಿರಿ. ಯು 25 ಮೀಟರ್ ಪರ್ ಸೆಕೆಂಡ್, ವಿ 10 ಮೀಟರ್ ಪರ್ ಸೆಕೆಂಡ್, ಟಿ ಎಷ್ಟದ 5 ಸೆಕೆಂಡ್ ಅದ. ಸೂತ್ರ ಎ = ವಿ ಮೈನಸ್ ಯು ಟಿ, ವಿ ಮೈನಸ್ ಯು ಅಪಾನ್ ಟಿ. ಅವಾಗ ಏನು ಬರೀತೀರಿ, 10 - 25 ಭಾಗಿಸು 5, ಅವಾಗ 15 ಭಾಗಿಸು 5 ಅಂದರೆ 3 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರ್ತದೆ. ಇಷ್ಟು ಏನಾಗಿತ್ತಪ್ಪ ಅಂದರೆ 9ತಲ್ಲಿರ್ತಕ್ಕಂಥ ಸೈನ್ಸ್ನ ಒಂದು FA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ಇನ್ನೂ 2-3 ಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಹಾಕ್ತೀನಿ. ಅವೆಲ್ಲವುಗಳು ನಿಮ್ಮ ಎಕ್ಸಾಮ್ಗೆ ತುಂಬ ಯೂಸ್ ಆಗ್ತವೆ ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ, ಅಲ್ಲಿ ಎಲ್ಲ ವಿಡಿಯೋಗಳ ಲಿಂಕನ್ನು ನಾವೇನು ಮಾಡ್ತೀವಿ ನಿಮಗೆ ಕೊಡ್ತಾ ಹೋಗ್ತೀವಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಗುಡ್ ಲಕ್.